ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಘೋಷಣೆಯನ್ನ ಕೂಗಿರುವಂತಹ ಆರೋಪ ಕೇಳಬರ್ತಾ ಇದೆ. ಬಸವನಗುಡಿಯಲ್ಲಿ ಎರಡು ಗುಂಪುಗಳ ನಡುವೆ ಪರ ವಿರೋಧದ ಘೋಷಣೆಗಳನ್ನ ಕೂಗಲಾಗಿದೆ. ಹಿಂದೂ ಪರ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಕಚೇರಿಯ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಘೋಷಣೆ ಕೂಗಿರುವಂತ ಆರೋಪ ಕೇಳಿಬರ್ತಾ ಇದೆ. ಬಸವನಗುಡಿಯಲ್ಲಿ ಎರಡು ಗುಂಪುಗಳ ನಡುವೆ ಪರ ವಿರೋಧದ ಘೋಷಣೆಗಳು ಮೊಳಗಿದಾವೆ. ಹಿಂದೂ ಪರ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಕಚೇರಿಯ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಘಟನೆಯ ವೇಳೆ ಮುರಳಿ ಎಂಬ ಯುವಕನ ಮೇಲೆ ಹಲ್ಲೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಗಾಯಗೊಂಡಂತ ಮುರಳಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಘಟನೆಯ ಸಂಬಂಧ ಬಸವನಗುಡಿ ಠಾಣೆಗೆ ಪುನೀತ್ ಕೆರೆಹಳ್ಳಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಸವನಗುಡಿ ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಆಫೀಸ್ ಮುಂದೆ ಬಂದು ಗಲಾಟೆ ಮಾಡಿ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸರು ಆಗಿರೋ ಡ್ಯಾಮೇಜ್ ಸರಿಪಡಿಸೋದಾಗಿ ಹೇಳಿದ್ದಾರೆ. ನಮಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿದ್ದಾರೆ ಪುನೀತ್ ಕೆರೆಹಳ್ಳಿಯವರು. ಘಟನೆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಉಂಟಾಗಿತ್ತು. ಘೋಷಣೆ, ಹಲ್ಲೆ, ಗಲಾಟೆಯ ಬೆನ್ನಲ್ಲೇ ಪೊಲೀಸರು ಇದೀಗ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬಸವನಗುಡಿ ಬೀದಿಗಳಲ್ಲಿ ಪಾಕಿಸ್ತಾನದ ಹಂದಿಗಳ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಪಾಕಿಸ್ತಾನದ ಹಂದಿಗಳ ಬಸವನಗುಡಿ ಬೀದಿಯಲ್ಲಿ ಪಾಕಿಸ್ತಾನದ ಹಂದಿಗಳ ಬಸವನಗುಡಿ ಬೀದಿಯಲ್ಲಿ ಪಾಕಿಸ್ತಾನದ ಹಂದಿಗಳ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಪಾಕಿಸ್ತಾನದ ಹಂದಿಗಳ ಬಸವನಗುಡಿ ಬೀದಿಯಲ್ಲಿ ಪಾಕಿಸ್ತಾನದ ಹಂದಿಗಳ ಸುತ್ತೋದು ಕಣ್ಣಿನ ಸುತ್ತೋದು ಕಣ್ಣಿನ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಪಾಕಿಸ್ತಾನದ ಹಂದಿಗಳ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಏನ್ ಘೋಷಣೆಗಳನ್ನ ಕೂಗಿದ್ರು, ಅಲ್ಲಿ ಏನ್ ವಿಚಾರಕ್ಕೆ ಗಲಾಟೆ ಆಯ್ತು, ಆತರ ಪರಿಸ್ಥಿತಿ ಹೇಗಿದೆ? ಪ್ರಭು, ಏನು ಇವತ್ತು ಮುಸ್ಲಿಮರ ಪವಿತ್ರ ಹಬ್ಬ ಈದ್ ಮಿಲಾದ್ ಹಬ್ಬ, ಹಾಗಾಗಿ ರಾಜ್ಯಾದ್ಯಂತ ಆಚರಣೆ ನಡೀತಾ ಇದೆ. ಅದರಲ್ಲೂ ಮುಸ್ಲಿಮರು ವಾಸ ಇರ್ತಕ್ಕಂತ ಕೆಲವೊಂದು ಪ್ರದೇಶಗಳು ಇರ್ಬೋದು, ಅದು ಬೆಂಗಳೂರಿನ ಶಿವಾಜಿನಗರ, ಮಾರ್ಕೆಟ್ ಈ ಭಾಗದಲ್ಲಿ ಮುಖ್ಯ ಮೆರವಣಿಗೆ ನಡೆಯುತ್ತೆ. ಆದ್ರೆ ಇಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಏನು ಅವರ ಸಮುದಾಯದ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಹಬ್ಬ ಆಚರಣೆ ಆದ ಬಳಿಕ ಒಂದು ಮಸೀದಿಯಿಂದ ಮತ್ತೊಂದು ಮಸೀದಿಯತ್ತ ಒಂದು ಮೆರವಣಿಗೆ ನಡೀತಾ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಮೆರವಣಿಗೆ ಬೆಂಗಳೂರಿನ ಜಯನಗರದಿಂದ ಬಸವನಗುಡಿ ಮುಖ್ಯ ರಸ್ತೆಗಳಿಂದ ಚಾಮರಾಜಪೇಟೆ ಕಡೆ ಹೋಗ್ತಾ ಇತ್ತು ಅಂತಕ್ಕಂಥ ಮಾಹಿತಿ, ಚಾಮರಾಜಪೇಟೆಯ ಈದ್ಗಾ ಮೈದಾನದ ಕಡೆ ಹೋಗ್ತಾ ಇತ್ತು ಅಂತಕ್ಕಂಥ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಬಸವನಗುಡಿ ಬಳಿ ಇರ್ತಕ್ಕಂಥ ಏನು ಪುನೀತ್ ಕೆರೆಹಳ್ಳಿ ಅವರ ಕಚೇರಿ ಮುಂಭಾಗ ಬಂದು ಅಲ್ಲಿ ದೇಶ ವಿರೋಧಿ ಹೇಳಿಕೆಗಳನ್ನ, ಪಾಕಿಸ್ತಾನಕ್ಕೆ ಜೈಕಾರವನ್ನ ಕೂಗ್ತಕ್ಕಂಥದ್ದು, ಜೊತೆಗೆ ಈ ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೂಗ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನು ಪುನೀತ್ ಕೆರೆಹಳ್ಳಿ ಕಚೇರಿ ಬಳಿ ಇದ್ದಂತ ಕಾರ್ಯಕರ್ತರಿಗೂ ಜೊತೆಗೆ ಮೆರವಣಿಗೆಯಲ್ಲಿದ್ದಂತ ಮುಸಲ್ಮಾನರು ಏನೊಂದು ಮೆರವಣಿಗೆ ಹೋಗ್ತಾ ಇದ್ರು, ಅಲ್ಲಿದ್ದಂತ ಕೆಲ ಕಾರ್ಯಕರ್ತರಿಗೆ ಸಾರ್ವಜನಿಕ ನಡುವೆ ಒಂದು ವಾಕ್ ಸಮರಾಚರಣೆ ಇದೆ. ಅದು ವಿಕೋಪಕ್ಕೆ ತಿರುಗಿ ಪರಸ್ಪರ ಎರಡೂ ಗುಂಪುಗಳು ಕೈ ಮಿಲಾಯಿಸಿಕೊಳ್ಳುವಂತಹ ಮಟ್ಟಕ್ಕೆ ತಿರುಗಿತ್ತು. ಆ ಸಂದರ್ಭದಲ್ಲಿ ಏನು ಮುರಳಿ ಎಂಬ ಯುವಕನ ಮೇಲೆ ಕೆಲ ಮುಸ್ಲಿಂ ಯುವಕರ ಒಂದು ಗುಂಪು ದಾಳಿ ಮಾಡಿ ಆತನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಆತನಿಗೆ ತೀವ್ರ ರಕ್ತಸ್ರಾವ ಉಂಟಾಗುವಂತ ಗಾಯಗಳು ಸಹ ಆಗಿದೆ. ಆತನನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಈ ಒಂದು ಸುದ್ದಿ ತಿಳಿದಂತೆ ತಕ್ಷಣವೇ ಏನು ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಬರ್ತಕ್ಕಂಥ ಪೊಲೀಸರು, ಜೊತೆಗೆ ಬಸವನಗುಡಿ ಪೊಲೀಸರು, ಜಯನಗರ ಪೊಲೀಸರು ಎಲ್ಲರೂ ಸಹ ಸ್ಥಳಕ್ಕೆ ಹೋಗ್ತಾರೆ. ಇವತ್ತು ಎಲ್ಲಾ ವಿಭಾಗದ ಅಧಿಕಾರಿಗಳು ಒಂದು ಮೆರವಣಿಗೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದೋಬಸ್ತ್ ನಲ್ಲಿದ್ರು. ಆ ಎಲ್ಲಾ ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಗುಂಪನ್ನ ಚದುರಿಸುವಂತ ಕೆಲಸವನ್ನ ಸಹ ಮಾಡಿದ್ರು. ಅದ್ರ ಜೊತೆಗೆ ಡಿಸಿಪಿ ಕಚೇರಿ ಮುಂಭಾಗ ಹೋಗಿ ಅಲ್ಲಿ ಒಂದು ಧರಣಿ ಮಾಡುವಂತ ಕೆಲಸವನ್ನ ಸಹ ಮಾಡಿದ್ರು.
ಅಷ್ಟರಲ್ಲಿ ಅಲ್ಲಿಗೆ ಹೋದಂತ ಪೊಲೀಸರು ಆ ಒಂದು ಗುಂಪುಗಳನ್ನ ಚದುರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಯಾರು ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಖುದ್ದು ದಕ್ಷಿಣ ವಿಭಾಗದ ಡಿಸಿಪಿ ಆದಂತ ವಂಶಕೃಷ್ಣ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಅಂದ್ರೆ ಅಲ್ಲಿರ್ತಕ್ಕಂಥ CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಏನು ಸಾಮಾಜಿಕ ಹೋರಾಟಗಾರಂತ ಪುನೀತ್ ಕೆರೆಹಳ್ಳಿ ನಮಗೆ ಅಂದ್ರೆ ನಮ್ಮ ಆಫೀಸ್ ಮುಂದೆ ಬಂದು ಗಲಾಟೆ ಮಾಡಿದ್ದಾರೆ, ನಮ್ಮ ಹುಡುಗರ ಮೇಲೆ ಹಲ್ಲೆ ಸಹ ಮಾಡಲಾಗಿದೆ, ಜೊತೆಗೆ ಪೊಲೀಸರು ಏನು ಆಗಿರೋ ಡ್ಯಾಮೇಜ್ ಅನ್ನ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ತಪ್ಪಿತಸ್ಥರನ್ನ ಹಿಡಿದು ಅವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನ ಡಿಸಿಪಿ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ದೌರ್ಜನ್ಯ ಏನಾಗಿದೆ ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಬಸವನಗುಡಿ ಪೊಲೀಸ್ ಠಾಣೆ ಬಳಿ ತಮ್ಮ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆಯನ್ನ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಕೇವಲ ಬಸವನಗುಡಿ ಪೊಲೀಸ್ ಠಾಣೆ ಅಲ್ಲದೆ ಡಿಸಿಪಿ ಕಚೇರಿಯ ಬಳಿ, ಯಾಕಂತಂದ್ರೆ ಮೆರವಣಿಗೆ ಹೋಗೋದ್ರ ಬಗ್ಗೆ ಮಾಹಿತಿ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಂದೋಬಸ್ತ್ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಆದ್ರೆ ಇಲ್ಲಿ ಸೂಕ್ಷ್ಮ ಪ್ರದೇಶಗಳಾದ ಹಿಂದೂ ಮೆರವಣಿಗೆಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಮುಸಲ್ಮಾನರ ಮಸೀದಿಗಳಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಬಂದೋಬಸ್ತನ್ನು ಹೆಚ್ಚು ಮಾಡ್ತೀವಿ. ಆದ್ರೆ ಇಲ್ಲಿ ಒಬ್ಬ ಹಿಂದೂ ಸಾಮಾಜಿಕ ಹೋರಾಟ ಕಾರ್ಯಕರ್ತ ಹಿಂದೂ ಮುಖಂಡರಾಗಿರ್ತಕ್ಕಂಥ ಪುನೀತ್ ಕೆರೆಹಳ್ಳಿ ಅವರ ಕಚೇರಿ ಮುಂದೆ ಯಾವುದೇ ರೀತಿಯಾದಂತಹ ಬಂದೋಬಸ್ತನ್ನ ಭದ್ರತೆಯನ್ನ ಒದಗಿಸಿರ್ಲಿಲ್ಲ, ಇದು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ಆತನ ಮನವೊಲಿಸುವಂತ ಕೆಲಸವನ್ನ ಸಹ ಈಗ ಪೊಲೀಸರು ಮಾಡಿ ಪುನೀತ್ ಕೆರೆಹಳ್ಳಿ ಕೊಟ್ಟಿರ್ತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ ಏನು ಮುಂದೆ ಕ್ರಮವನ್ನ ಕೈಗೊಳ್ಳಬೇಕು ಅದರಲ್ಲಿ ಪೊಲೀಸರು ನಿರತರಾಗಿದೆ. ಜೊತೆಗೆ ಹಲ್ಲೆಕೋರರನ್ನ ಬಂಧಿಸೋದಕ್ಕೂ ಸಹ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿತ್ತು. ಅವರನ್ನ ಶೀಘ್ರದಲ್ಲೇ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಒಂದು ತನಿಖೆಯನ್ನ ಜೊತೆಗೆ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.